ನಮಸ್ತೆ. ಇವತ್ತು ಮಕ್ಳಿಬ್ರು ಇರ್ಲಿಲ್ಲ. ಅಮ್ಮನ್ ಮನೆಗ್ ಹೋಗಿದ್ರು ನೈಟು. ಸೊ ಅಲ್ಲೇ ಉಳ್ಕೊಂಡಿದ್ದಾರೆ. ಮೇ ಬಿ ಬೆಳಿಗ್ಗೆ ಇವಾಗ ಟಿಫನ್ ಮಾಡ್ಕೊಂಡು ಬರ್ತಾರೆ ಅನ್ಸುತ್ತೆ. ಸೊ ನಾನು ಮತ್ತೆ ಹಸ್ಬೆಂಡ್ ಇಬ್ರೇ ಅಲ್ವಾ ಅಂತ ಅನ್ಬಿಟ್ಟು ನಾನ್ ಟಿಫನ್ ಎಲ್ಲ ಮಾಡಕ್ ಹೋಗ್ಲಿಲ್ಲ. ಕಡ್ಲೆಕಾಳು ನೆನ್ಸಿದ್ದೆ, ಅದೇ ಸಾರ್ ಮಾಡಿ ಮುದ್ದೆ ಮಾಡ್ಕೊಂಡಿದೀನಿ. ಇನ್ನ ಮನೇಲಿ ನಾನು ಹೋಮ್ ಮೇಡ್ ಕ್ಲೀನಿಂಗ್ ಸ್ಪ್ರೇ ಅಂತ ಹೇಳಿ ಮಾಡ್ಕೊಂತಿರ್ತೀನಿ. ಅದು ಖಾಲಿ ಆಗಿ ಹೋಗ್ಬಿಟ್ಟಿದೆ. ಸೊ ಅದನ್ನ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಒಂದು ಬಟ್ಲಿಗೆ ಸ್ವಲ್ಪ ನೀರ್ ಹಾಕೊಂಡು ಒಂದು 4 ನಿಂಬೆಹಣ್ಣು ಸಿಪ್ಪೆ ಇರತ್ತಲ್ವಾ ಅದನ್ನ ಹಾಕಿದೀನಿ. ಇದನ್ನ ಒಂದು 5 ರಿಂದ 10 ನಿಮಿಷ ಕುದಿಸ್ಬೇಕಾಗತ್ತೆ. ಸೊ ಅದು ಸ್ವಲ್ಪ ಚೆನ್ನಾಗಿ ಕುದ್ದಿದೆ ಅಂದಾಗ ಗ್ಯಾಸ್ ಆಫ್ ಮಾಡಿ ಅದು ತಣ್ಣಗಾಗ್ಲಿಕ್ಕೆ ಅಂತ ಹೇಳಿ ಬಿಟ್ಟಿದ್ದೆ. ಅಷ್ಟೊತ್ತಿಗೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ತಗೊಂಡ್ ಬಂದಿದ್ದು ನಾನು ಆರ್ಗನೈಸ್ ಮಾಡ್ಕೊಂಡಿರ್ಲಿಲ್ಲ. ಅಂದ್ರೆ ನಾನು ಯಾವಾಗ್ಲೂ ಅಷ್ಟೇ ಗ್ರಾಸರೀಸ್ ಎಲ್ಲ ಖಾಲಿ ಆಗ್ತಂಗೆ ಆ ಬಾಟಲ್ಸ್ ಏನಿರತ್ತೆ ಅಲ್ವಾ ಅದನ್ನೆಲ್ಲ ಕ್ಲೀನ್ ಅಂದ್ರೆ ತೊಳ್ದಿಟ್ಕೊಂಡ್ಬಿಡ್ತೀನಿ. ಸೊ ನಮ್ಮ ಹೌಸ್ ಹೆಲ್ಪ್ ನೆನ್ನೆ ಎಲ್ಲ ಕ್ಲೀನ್ ಆಗಿ ಅದನ್ನ ತೊಳ್ದಿಟ್ಟಿದ್ರು. ಸರಿ ಇವತ್ತು ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಎಲ್ಲ ಆರ್ಗನೈಸ್ ಮಾಡ್ಕೊಂಡೆ. ಇದೆಲ್ಲ ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ ಆ ನೀರುನು ಕಂಪ್ಲೀಟ್ ಆಗಿ ತಣ್ಣಗಾಗಿತ್ತು. ಸೊ ಇವಾಗ ಸಿಪ್ಪೆಯಲ್ಲಿ ಏನು ಅಂದ್ರೆ ನಿಂಬೆಹಣ್ಣು ಸಿಪ್ಪೆನ ಕ್ಲೀನ್ ಆಗಿ ನಾವು ಕಿವುಚ್ಕೊಂಡು ಅದಾದ್ಮೇಲೆ ಸ್ವಲ್ಪ ಡಿಶ್ ವಾಶ್ ಜೆಲ್ನ ಹಾಕೊಂತ ಇದೀನಿ. ಆ ಡಿಶ್ ವಾಶ್ ಜೆಲ್ ಹಾಕೊಂಡಾದ್ಮೇಲೆ 1 ಸ್ಪೂನ್ ಅಷ್ಟು ಅಡ್ಗೆ ಸೋಡಾ ಬರುತ್ತೆ ನೋಡಿ, ಬೇಕಿಂಗ್ ಸೋಡಾ, ಅದನ್ನ ಹಾಕೊಂಡು ಮತ್ತೆ ವೆನಿಗರ್ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ನಾನು ಒಂದು ಬಾಟಲ್ ಇಟ್ಕೊಂಡಿದೀನಿ. ಸೊ ಅಂದ್ರೆ ಸ್ಪ್ರೇ ಬಾಟಲ್. ಸೊ ಅದಕ್ಕೆ ಇದು ಏನು ಮಾಡ್ಕೊಂಡಿದೀನಿ ಹೋಮ್ ಮೇಡ್ ಸ್ಪ್ರೇ ಅದನ್ನ ಹಾಕೊಂತೀನಿ. ಉಳಿದಿದ್ದು ಬೇರೆ ಒಂದು ಬಾಟಲ್ ಅಲ್ಲಿ ಹಾಕಿ ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ. ಸೊ ಇನ್ನ ನಮ್ಮ ಮನೇಲಿ ಪ್ರತಿ ಒಂದು ಕ್ಲೀನ್ ಮಾಡೋದಕ್ಕೂ ನಾನು ಇದೇ ಸ್ಪ್ರೇನ ಯೂಸ್ ಮಾಡ್ತೀನಿ ರೆಗ್ಯುಲರ್ ಆಗಿ ಜಾಸ್ತಿ. ಬಟ್ ಕೆಲವೊಂದು ಹಾರ್ಡ್ ಸ್ಟೈನ್ಸ್ ಎಲ್ಲ ಹೋಗೋದಕ್ಕೆ ಅಂತ ಹೇಳಿ ಬೇರೆ ಒಂದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಬಟ್ ಡೈಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಸ್ಪ್ರೇನ ಯೂಸ್ ಮಾಡೋದು.